ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಕೂಡ ತಿಳಿಸಿ. ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಈ ರೀಚಾರ್ಜ್ ನೀವೇನು ನೋಡ್ತಾ ಇದ್ದೀರಾ ರೀಚಾರ್ಜ್ ಬಗ್ಗೆ, ಮಿನಿಮಮ್ ರೀಚಾರ್ಜ್ ಏನಿದೆ ಅದು 300 ಇದೆ. 300 ರುಪೀಸ್ ಕೊಟ್ಟರೆ ಒಂದು ತಿಂಗಳು ರೀಚಾರ್ಜು. ಒಂದು ತಿಂಗಳು ರೀಚಾರ್ಜ್ ಆಗಿದೆ ಇವಾಗ. ಮುಂಚೆ ಎಲ್ಲ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಲ್ಲಿ ರೀಚಾರ್ಜ್ ಮಾಡಿಸ್ತಿದ್ದವರು ಇವಾಗ ಮಿನಿಮಮ್ 300 ರೂಪಾಯಿ ರೀಚಾರ್ಜು. ತಿಂಗಳಿಗೆ 300 ರೂಪಾಯಿ ರೀಚಾರ್ಜು. ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ಮಿನಿಮಮ್ ತಗೊಳ್ಳಿ, ಒಂದು 4 ಜನ ಇರ್ತಾರೆ, 5 ಜನ ಇರ್ತಾರೆ ಒಂದು ಮನೆಯಲ್ಲಿ. ಒಂದು ಮನೆಯಲ್ಲಿ ತಿಂಗಳಿಗೆ 300 ರೂಪಾಯಿ ರೀಚಾರ್ಜ್ ಅಂತ ಅಂದರೆ 3 ಜನಕ್ಕೆ 900 ರೂಪಾಯಿ ಆಯಿತು. ಇನ್ನು ಅದೇ ಥರ ಇದ್ದರೆ 1,500, ಒಂದು 5 ಜನ ಇದ್ದರೆ 1,500 ರೀಚಾರ್ಜ್ಗೆ ಹಾಕಬೇಕಾಗಿದೆ. ಇದರಲ್ಲಿ ಈ ಫ್ರೀ ಅಂತ ಈ ಅಂಬಾನಿ ಬಿಟ್ಟಿದ್ದು ಎಲ್ಲ ನಮ್ಮ ಜನ ಕೇಳಬೇಕಲ್ಲ ಫಸ್ಟೇ. ಫ್ರೀ ಅಂದರೆ ಎದ್ದು ಬಿದ್ದು ಓಡ್ತಾರೆ. ಆ ಥರ ಓಡಿ ಈಗ ಈ ಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ. ಯಾವುದು ಅದು ಯಾರೋ ಹೇಳ್ತಾರಲ್ಲ ಅಡ್ವರ್ಟೈಸಲ್ಲಿ, ಹಾಗಾಗಿದೆ. ಫ್ರೀ ಯಾರೂ ಕೂಡ ಯಾವುದಕ್ಕೂ ಕೊಡಲ್ಲ ಅಂತ ಈ ಥರ ಫ್ರೀ ಕೊಟ್ಟು ದೊಡ್ಡ ಸುಲಿಗೆನೇ ಮಾಡ್ತಾಯಿದ್ದಾರೆ. ನೀವು ಲೆಕ್ಕ ಹಾಕಿ ಎಲ್ಲಿತ್ತು ಎಲ್ಲಿಗೆ ಬಂದಿದೆ ಅಂತ ರೀಚಾರ್ಜು. ಒಬ್ಬರು ಒಂದು 300 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಬೇಕಂದ್ರೆ ಈ ಹಳ್ಳಿ ಕಡೆ ಇರ್ತಾರೆ, ಅವರಿಗೆಲ್ಲ ಮಾತಾಡೋದು ಬರೀ ಅಷ್ಟೇ. ಅದು ಏನು ಜಾಸ್ತಿ ಮಾತಾಡಲ್ಲ ಅವರು. ಅವರಿಗೆ ಒಂದು ತಿಂಗಳು ರೀಚಾರ್ಜ್ ಮಾಡೋಕ್ಕೆ ನಾವು 300 ರೂಪಾಯಿ ಕೊಟ್ಟು ಅವ್ರ ಕೈಲಿ ರೀಚಾರ್ಜ್ ಮಾಡಬೇಕಾಗಿದೆ. ವೇಸ್ಟ್. ಅದು ಏನು ಯೂಸ್ ಮಾಡಲ್ಲ, ಏನಿಲ್ಲ, ಇಲ್ಲ ಸರಿಗೆ ಮಾತಾಡಲ್ಲ. ಇನ್ನು ಅಟ್ಲೀಸ್ಟ್ ಯಾವುದಾದ್ರೂ ಇದು ಒಂದು 649 ರೀಚಾರ್ಜ್ ಇಲ್ಲಿ ಏನು ಕಾಣಿಸ್ತಿದೆ, ಇದು 84 ದಿನಕ್ಕೆ 500 ರೂಪಾಯಿ 400 ರೂಪಾಯಿ ಇತ್ತು. ಇವಾಗ 56 ದಿನಕ್ಕೆ ತೊಗೊಬಂದು ಎಲ್ಲಿಗೆ ನಿಲ್ಲಿಸಿದ್ದಾರೆ? 649 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. ಹೀಗಿರಬೇಕಾದ್ರೆ ಎಲ್ಲಿ ಹೋಗಬೇಕು ಜನ? ಏನು ಮಾಡಬೇಕು? ಅರ್ಥನೇ ಆಗ್ತಾಯಿಲ್ಲ. ಇದರಲ್ಲಿ ನೋಡಿದ್ರೆ ಸ್ಯಾಲ್ರಿ ಬಗ್ಗೆ ಯಾರೂ ಮಾತಾಡಲ್ಲ, ಯಾರೂ ಕೂಡ ಧ್ವನಿನೂ ಎತ್ತಲ್ಲ. ಈ ರೀಚಾರ್ಜ್ ಈ ರೀತಿ ಏರಿಕೆ ಆಗ್ತಿದೆ. 3 ತಿಂಗಳಿಗೂ ಬೆಲೆ ಏರಿಕೆ ಆಗ್ತಾ ಬರ್ತಾಯಿದೆ. ನಾನು ನೋಡ್ತಾ ಇದ್ದೀನಿ. 3 ತಿಂಗಳಿಗೊಂದ್ಸರಿ ಬೆಲೆ ಏರಿಕೆ, 3 ತಿಂಗಳಿಗೊಂದ್ಸರಿ 199 ಇತ್ತು, 99 ಇತ್ತು, 90 ರೂಪಾಯಿ, 99 ರೂಪಾಯಿ, 199 ರೂಪಾಯಿ ಇದ್ದಿದ್ದು ಇವಾಗ ಎಲ್ಲಿಗೆ ಬಂದು ನಿಂತಿದೆ ನೋಡಿ? 300 ರೂಪಾಯಿ, 350 ರೂಪಾಯಿಗೆ ಬಂದು ನಿಂತಿದೆ. ಏನಂತ ರೀಚಾರ್ಜ್ ಮಾಡೋದು? ಏನು ಅರ್ಥನೇ ಆಗ್ತಾಯಿಲ್ಲ. ಎಲ್ಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತಲೇ. ನಿಮ್ಮ ಅನಿಸಿಕೆ ಏನು ತಿಳಿಸಿ. ಎಲ್ಲರೂ ಧ್ವನಿ ಎತ್ತಬೇಕಾಗಿದೆ. ಇದು ಒಬ್ಬರ ಇಬ್ಬರ ಸಮಸ್ಯೆ ಅಲ್ಲ, ಎಲ್ಲರೂ ಸಮಸ್ಯೆ ಆಗಿ